ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಿಸಿ ಬಿಸಿಯಾದ ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ, ದೊಡ್ಡದು. ಇದು ಬಜ್ಜಿ ಮಾಡೋಕ್ಕಂತಲೇ ಬರುತ್ತೆ, ಖಾರ ಇರಲ್ಲ ಅಷ್ಟೊಂದು. ಸೊ ಇದನ್ನ ನೀಟಾಗಿ ವಾಶ್ ಮಾಡಿ ಒಂದೆರಡೆರಡು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. 4 ಮಾಡ್ಕೋಬೋದು, ಬಟ್ ತುಂಬ ತೆಳ್ಳಗಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಒಂದೆರಡು ಮಾಡಿಕೊಂಡ್ರೆ ದೊಡ್ಡದಾಗಿ ಸಿಕ್ಕಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿಯಲ್ಲಿ ಸ್ವಲ್ಪ ತಿಕ್ತಾ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಇವಾಗ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ. ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ. ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೋಬೋದು. ಮೆಣಸಿನ್ಕಾಯಿ ನಾನು 4 ತೊಗೊಂಡಿರೋದಕ್ಕೆ ಇಲ್ಲೊಂದು ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ಹಿಟ್ಟು. ಸೊ ಹಿಟ್ಟು ಒಂಚೂರು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ. ಒಂದು ಸ್ವಲ್ಪ ಸಾಕು. ಒಂಚೂರು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡಿ ಒಂಚೂರು ಕೈಯಲ್ಲೇ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ನೋಡಿ ಆಮೇಲೆ ಹಾಕ್ಕೋಬೋದು. ಮತ್ತು ನೀವು ಕಾಯಿಸಿರುವಂಥ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು, ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದ್ರ ಜೊತೆಗೇ ಅಕ್ಕಿ ಹಿಟ್ಟು ಇದು ಹಾಕ್ಕೊಳ್ಳೋದ್ರಿಂದ ಕರ್ಮ್ ಅಂತಿರುತ್ತೆ, ಇಲ್ಲಾಂದರೆ ಮೆತ್ತಗಿರುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೀವು ನೋಡ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನು. ಒಂದೇ ಸರಿ ನೀರು ಹಾಕ್ಕೊಂಡ್ರೆ ತುಂಬ ತೆಳುವಾಗೋಗುತ್ತೆ, ಆವಾಗ ಬಜ್ಜಿಗೆ ಹಿಡಿಯೋದಿಲ್ಲ. ಅದು ಮೆಣಸಿನ್ಕಾಯಿಗೆ ಜಾರ್ಕೊ ಬರುತ್ತೆ, ಸ್ಮೂತಾಗಿರುತ್ತಲ್ವ ಮೆಣಸಿನ್ಕಾಯಿ. ಸ್ವಲ್ಪ ಗಟ್ಟಿಗಿದ್ದರೆ ಬ್ಯಾಟರು ಚೆನ್ನಾಗಿರುತ್ತೆ. ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನಿಮಗೆ. ಈ ಥರ ಇದ್ದರೆ ನೋಡಿ, ಈ ಥರ ಮುಳುಗಿದ ನೀವು ಮೆಣಸಿನ್ಕಾಯಿ ಹಾಕಿದಾಗ ಒಂದು ಸ್ವಲ್ಪ ಹಿಟ್ಟು ಹಿಡಿಬೇಕು. ತುಂಬ ನೀರಾಗಿದ್ದರೆ ಹಿಟ್ಟು ಹಿಡಿಯಲ್ಲ. ಆಲ್ರೆಡಿ ಎಣ್ಣೆ ಕಾದಿದೆ ನೋಡಿ, ಹಾಕ್ಕೊಂಡು ಎಣ್ಣೆಲಿ ಹಾಕ್ಕೊಂಡು ನೀಟಾಗಿ ಒಂದು ಎರಡೂ ಕಡೆ 2 ನಿಮಿಷ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಬಿಸಿಯಾದ ಬಜ್ಜಿ ರೆಡಿ ಆಗುತ್ತೆ. ನೀವು ಏನು ಬೇಕಿದ್ರು, ಏನು ಸೈಡ್ಸ್ ಬೇಕಿದ್ರು ಹಾಕ್ಕೊಂಡು ತಿನ್ಕೊಳ್ತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ. ಕ್ರಿಸ್ಪಿಯಾಗಿರುವಂಥ ಬಜ್ಜಿ ಈಸಿಯಾಗಿ ಒಂದು 5-10 ಮಿನಿಟ್ಸಲ್ಲಿ ಮನೇಲಿ ಈಸಿಯಾಗಿ ನೀವು ಮಾಡ್ಕೊಂಡು ತಿನ್ನೋವಂಥ ಸೈಡ್ ಸ್ನ್ಯಾಕ್ಸ್ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇದೇ ಪ್ಯಾಟ್ರನಲ್ಲಿ ನೀವು ಕ್ಯಾಪ್ಸಿಕಮ್ಮು ಏನು ಬೇಕನ್ನ ಹಾಕ್ಕೊಂಡು ತಿನ್ಕೋಬೋದು, ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್